ಬ್ಯಾಡ್ ಲೈಫ್ ಸ್ಟೈಲ್ನ ಚೂಸ್ ಮಾಡಬಾರ್ದು. ನಾವು ಲೇಟ್ ನೈಟ್ ಬರೀ ಮೊಬೈಲ್ ನೋಡಿಕೊಂಡು ಬ್ರೈಟ್ ಲೈಟ್ ಇಟ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಹಗಲ ರಾತ್ರಿನ ಅಂತಲೇ ಗೊತ್ತಾಗಲ್ಲ. ಕೂತಲ್ಲೇ ಕೂತಿರೋದು, ಗಂಟೆಗಟ್ಟಲೆ ಕೂತಿರೋದು. ಒಂದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ಮತ್ತು ಜಂಕ್ ಫುಡ್ನ ಕಡಿಮೆ ಮಾಡಿ. ಓಕೆ, PCOS ಇರೋರು ಈ 5 ಮಾಡಲೇಬಾರ್ದು ಅಂದರೆ ಯಾವ್ದು ಮಾಡಬಾರ್ದು? PCOS ಇರೋರು 5 ಮಾಡಲೇಬಾರ್ದು ಅಂದರೆ, ಒಂದು ಬ್ಯಾಡ್ ಲೈಫ್ ಸ್ಟೈಲ್ನ ಚೂಸ್ ಮಾಡಬಾರ್ದು, ಆಯಿತಾ. ನಿದ್ದೆಗೆಡಬಾರ್ದು, ಆಯಿತಾ. ನಮ್ಮ ಬ್ರೈನಲ್ಲಿ ಹೈಪೋಥಾಲಮಸ್ ಅಂತ ಏನಿರುತ್ತೆ, ದಟ್ ಈಸ್ ದ ಒನ್ ವಿಚ್ ಕಂಟ್ರೋಲ್ಸ್ ಆಲ್ ದ ಹಾರ್ಮೋನ್ಸ್. ನಾವು ಲೇಟ್ ನೈಟ್ ಬರೀ ಮೊಬೈಲ್ ನೋಡಿಕೊಂಡು ಬ್ರೈಟ್ ಲೈಟ್ ಇಟ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಹಗಲ ರಾತ್ರಿನ ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಮಲಗೋ ಟೈಮು, ಎದ್ದೇಳೋ ಟೈಮು, ಅದೇನು ನಾವು ರೋಟೀನ್ಸ್ ಏನು ಸೆಟಪ್ ಮಾಡ್ತೀವಿ ಅದನ್ನು ನಾವು ಡಿಸ್ಟರ್ಬ್ ಮಾಡ್ಕೋಬಾರ್ದು. ಮತ್ತು ಅಲಾಂಗ್ ವಿತ್ ದಟ್ ಜಂಕ್ ಫುಡ್ಡು, ಮತ್ತು ತುಂಬ ಡೀಪ್ಲಿ ಫ್ರೈಡ್, ಡೀಪ್ ರೋಸ್ಟೆಡ್ ನಾನ್ ವೆಜಿಟೇರಿಯನ್ ಫುಡ್ಡು, ಮತ್ತು ಜಾಸ್ತಿ ಕ್ಯಾಲೋರಿ ಕಂಟೆಂಟ್, ಜಾಸ್ತಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರೋ ಅಂಥ ಫುಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕೂತಲ್ಲೇ ಕೂತಿರೋದು, ಗಂಟೆಗಟ್ಟಲೆ ಕೂತಿರೋದು, ಫಿಸಿಕಲ್ ಇನ್ಯಾಕ್ಟಿವಿಟಿ ಆಗಿರೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಎನ್ವೈರನ್ಮೆಂಟಲ್ ಪ್ರಾಡಕ್ಟ್ಸ್ ಅಂತ ಏನು ಹೇಳಿದೆ, ಕಾಸ್ಮೆಟಿಕ್ಸ್ ಆಗಲಿ, ಇಲ್ಲ ಪ್ಲಾಸ್ಟಿಕ್ ಯೂಸೇಜು, ಮತ್ತು ಫುಡ್ ಮಾಡೋದು ಅದನ್ನ ಮೈಕ್ರೋವೇವಲ್ಲಿ ಇಡೋದು, ಫ್ರಿಜ್ಜಲ್ಲಿ ಇಡೋದು, ಫ್ರೀಸ್ ಮಾಡೋದು, ತೆಗೆಯೋದು, ರೀಹೀಟ್ ಮಾಡೋದು, ಒಂದು 3 ಸತಿ ಮಾಡೋದು, ಅದು ಒಳ್ಳೆಯದಲ್ಲ. ನಾನ್ ಸ್ಟಿಕ್ ತವ. ಸೊ ದೇ ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಅಬೌಟ್ ದೇರ್ ಕಾಸ್ಮೆಟಿಕ್ಸ್ ಯೂಸೇಜ್. ಆಮೇಲೆ ಪ್ಲಾಸ್ಟಿಕ್ ಯೂಸೇಜ್, ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ತಟ್ಟೆ, ಈವನ್ ಮೆಲಮಿನ್ ತಟ್ಟೆ ಕೂಡ ಒಳ್ಳೆಯದಲ್ಲ. ಸೊ ಹಾಗಾಗಿ ಇನ್ ಜನರಲ್ ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ ಒಂದು ಮಾಡಬಾರ್ದು ಇರೋದು ಅಂದರೆ, ಒಂದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ಮತ್ತು ಜಂಕ್ ಫುಡ್ನ ಕಡಿಮೆ ಮಾಡಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಕಡಿಮೆ ಮಾಡಿ, ಮತ್ತು ಇನ್ನೊಂದು ನಿದ್ದೆಗೆಡಬೇಡಿ, ಆಯಿತಾ. ನಿದ್ದೆಗೆಡಬೇಡಿ. ಮತ್ತು ಇಂಪಾರ್ಟೆಂಟ್ ಸ್ಟ್ರೆಸ್, ಕಂಡಂಗೆ ಸ್ಟ್ರೆಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಏನೇನು ಟೆನ್ಷನ್ ತೊಗೊತಾ ಇದ್ದೀರಾ, ಪ್ರತಿಯೊಂದು ಟೆನ್ಷನ್ನ ತುಂಬ ಕಂಡಂಗೆ ನೀವು ಡೀಪ್ ಬ್ರೀತ್ ಮಾಡಿಕೊಂಡು, ಯೋಗ ಎಲ್ಲ ಕಲ್ತ್ಕೊಂಡು ಒಂದು ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು.